ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಮೇ 17ರಿಂದ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಅಧಿಕ ಮಾಸ ಏನ್ ಬರುತ್ತಾ, ಅಧಿಕ ಅಂದ್ರೆ ಹೆಚ್ಚು ಅಲ್ಲ, ಅಂತ ಹೆಚ್ಚು ಹೆಚ್ಚು ಫಲಗಳನ್ನ ಕೊಡುವಂತದ್ದು ಒಂದು ಹೆಚ್ಚಾಗಿ ಬಂದಿರುವಂತ ಮಾಸ. 33 ಕೋಟಿ ದೇವತೆಗಳನ್ನ ಒಂದೇ ಸಾರಿ ಆರಾಧಿಸುವಂತ ಒಂದು ಸುವರ್ಣವಾದ ಮಾಸ. ಕೋಟಿ ಅಂದ್ರೆ ವರ್ಗ, ಅಂದ್ರೆ 33 ವರ್ಗದ ದೇವತೆಗಳನ್ನ, ಆ ಎಲ್ಲಾ ದೇವತೆಗಳಿಗೆ ವಿಷ್ಣು ಅಧಿದೇವತೆಯಾಗಿರ್ತಾನೆ. ಎಲ್ಲರನ್ನ ಒಂದೇ ತಿಂಗಳಲ್ಲಿ ಒಂದು ಸಲ ಪೂಜೆ ಮಾಡಿದ್ರು ಎಲ್ಲರಿಗೆ ಮುಟ್ಟುತ್ತದಂತ ಒಂದು ಸುವರ್ಣ ಮಾಸ ಈ ಅಧಿಕ ಮಾಸ. ಇದು 3 ವರ್ಷಕ್ಕೊಮ್ಮೆ ಬರುತ್ತೆ. 33 ತಿಂಗಳಿಗೆ ಒಂದ್ಸಲ ಬರುತ್ತಲ್ಲ, 33ರ ಸಂಖ್ಯೆಗೆ ತುಂಬಾ ಒಂದು ವಿಶೇಷ ಸ್ಥಾನವಿದೆ. 33 ದೇವತೆಗಳು ಯಾರ್ಯಾರು ಅಂತಂದ್ರೆ, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ, ವಶಿಷ್ಠರು. ಈ 33 ವರ್ಗದ ದೇವತೆಗಳಿಗೆ ಈ ನಾವು ಮಾಡುವಂತ ಪೂಜೆ ಸಲ್ಲಿಸುತ್ತೆ. ಹಾಗಾಗಿ ನಾವು 33 ಸಂಖ್ಯೆಯಲ್ಲಿ ಮಾಡ್ಬೇಕು ಅಂತ ಹೇಳಿದೆ. ಈಗ ನಮ್ಗೆಲ್ಲ ಒಂದ್ ಡೌಟು, ಅಧಿಕ ಮಾಸ ಬರೋದೇ ಮೇ 17ರಿಂದ ಜೂನ್ 15 ತನ ಅಷ್ಟೇ. ಅಂದ್ರೆ ಒಂದ್ 30 ಡೇಸ್ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಅಂತಂದ್ರೆ ನಾವು 33 ಹೇಗೆ ಕಂಪ್ಲೀಟ್ ಮಾಡ್ಬೇಕು? ಹೆಣ್ಮಕ್ಳು ಈ ವ್ರತಗಳನ್ನ ಹಿಡಿದ್ರೆ ಪಿರಿಯಡ್ ಬರುತ್ತಲ್ಲ, ಅವಾಗ 5 ದಿನ ನಾವ್ ಏನು ದಾನ ಮಾಡಕ್ ಆಗಂಗಿಲ್ಲ ವ್ರತ. ಹಾಗೆ ನಾವ್ ಈಗ ಹಾಲಿಡೇಸ್ ಬೇರೆ ಇದೆ, ಎಲ್ಲಿಗಾದ್ರೂ ಟ್ರಿಪ್ ಹೋಗ್ತಾ ಇರ್ತೀವಿ. ಹಾಗೆ ಈ ಅಧಿಕ ಮಾಸದಲ್ಲಿ ದೇವಸ್ಥಾನಗಳಿಗೆ ದರ್ಶನ ಮಾಡ್ಕೊಂಡ್ರೆ ತುಂಬಾನೇ ವಿಶೇಷ. ಪುಣ್ಯಕ್ಷೇತ್ರಗಳಾಗಿರ್ಬೋದು, ತೀರ್ಥಕ್ಷೇತ್ರಗಳಾಗಿರ್ಬೋದು, ಅವುಗಳಿಗೂ ಕೂಡ ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಹೊರಗಡೆ ಹೋದಾಗ, ನಾವು ಡೇಟ್ ಆದಾಗ, ಮತ್ತೆ 33 ಒಂದ್ ತಿಂಗಳ ಕೂಡ ಬರೋದಿಲ್ಲಲ್ಲ, ದಿನಗಳ ಕಡಿಮೆ ಇರುತ್ತೆ. ಈ ಎಲ್ಲಾ ದಿನಗಳನ್ನ 33 ಕಂಪ್ಲೀಟ್ ಆಗಿ ಹೇಗ್ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಒಂದ್ ಡೌಟ್ ಇರುತ್ತಲ್ಲ, ಆ ಡೌಟ್ ಅನ್ನ ಇವತ್ತು ಎಲ್ಲರಿಗೂ ಕ್ಲಿಯರ್ ಮಾಡ್ತೀನಿ. ನಾನು ಈ ಅಧಿಕ ಮಾಸ ಮಾಡೋದಕ್ಕೆ ತುಂಬಾನೇ ವರ್ಷಗಳಾದ್ವು. ಹೊಸದಾಗಿ ಯಾರಾದ್ರೂ ಮಾಡೋರಿದ್ದಾಗ ಈ ರೀತಿ ಡೌಟ್ ಇದ್ದೇ ಇರುತ್ತೆ. ಪ್ರತಿ ವರ್ಷ ಮಾಡೋರ್ಗೆ ಗೊತ್ತೇ ಇರುತ್ತೆ, ಈ ವರ್ಷನೇ ಹಿಡಿದಿರ್ತಾರಲ್ಲ ಅಂತವ್ರಿಗಾಗಿ. ಈಗ ಒಂದು ರಂಗೋಲಿ ವ್ರತ ಆಗ್ಲಿ, ನಮಸ್ಕಾರ ವ್ರತ ಆಗ್ಲಿ, ದೀಪ ಹಚ್ಚೋ ವ್ರತ ಆಗ್ಲಿ, ದಾನಗಳ ವ್ರತ ಆಗ್ಲಿ, ಯಾವ್ದಾದ್ರು ಮಾಡ್ತಾ ಇರ್ತೀರಲ್ಲ, ಡೈಲಿ ಒಂದೊಂದಾಗಿ ಮಾಡ್ತಾ ಇರ್ತೀವಿ. ಒಂದೊಂದ್ ದಿನ ಡಬಲ್ ಆಗಿ ಮಾಡ್ಬೋದು, ಇಲ್ಲ ಒಂದೇ ಸಲ 3-4 ಆಗಿ ಮಾಡ್ಬೋದು. ನೀವು ಎಷ್ಟು ಆದ್ವು ಅಂತೇಳಿ ಡೇಟ್ ಅಲ್ಲಿ 1, 2, 3 ಈ ತರ ಬರ್ಕಂತ ಹೋದ್ರೆ ನಿಮ್ಗೆ ಕೌಂಟ್ ಲೆಕ್ಕ ಸಿಕ್ಕುತ್ತೆ. ಆಗ ನೀವ್ ಎಷ್ಟು ದಿನಗಳ ಗ್ಯಾಪ್ ಆಗ್ಯಾವಲ್ಲ, ನೀವು ಒಂದೇ ದಿನ ಕೂಡ ಎಲ್ಲಾನ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದ್ರೆ ದಿನಕ್ಕೆ 2, 3 ಎಕ್ಸ್ಟ್ರಾ ಮಾಡ್ಕೊಂತ ಹೋಗ್ಬೇಕು. ಇವತ್ತೇನ್ ದಿನದ್ದು ಮಾಡಿವಲ್ಲ, ಅದ್ರ ಜೊತೆಗೆ ನಮಸ್ಕಾರ ಆಗ್ಲಿ, ರಂಗೋಲಿ ಹಾಕೋದಾಗ್ಲಿ, ಪ್ರದಕ್ಷಿಣೆ ವ್ರತ ಆಗ್ಲಿ, ದಾನಗಳಾಗ್ಲಿ, ಒಂದೇ ದಿನ ಕೂಡ ನಮ್ ಕೈಲಿ ಎಷ್ಟು ಸಿಗ್ತಾವಲ್ಲ ಅವೆಲ್ಲಾನು ಮಾಡ್ಬೋದು. ಒಟ್ಟು ನೀವು ಕ್ಯಾಲೆಂಡರ್ ಅಲ್ಲಿ ಏನ್ ಟಿಕ್ ಮಾಡಿರ್ತಾರಲ್ಲ, ಅದು 33 ಕಂಪ್ಲೀಟ್ ಆಗ್ಬೇಕು. ಅಂದ್ರೆ ಒಂದೊಂದ್ ದಿನ ಡಬಲ್, ತ್ರಿಬಲ್ ಹಂಗ ಹೆಚ್ಚಿಗೆ ಮಾಡ್ಕೊಂತ ಹೋಗಿ ಕಂಪ್ಲೀಟ್ ಮಾಡ್ಬೇಕು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಈ ಅಧಿಕ ಮಾಸದಲ್ಲಿ 33 ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕಂತ. ನಮಸ್ಕಾರ.